ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 1,75,000 ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಇನ್ನು ಕೆಲವರು ದೂರಿದ್ರು, ನಿಮ್ಮ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಕ್ಕಂಥ ದೂರವನ್ನು ಹೇಳ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ರು. ನಾನು ಇಲ್ಲಾಂದರೆ ಇದನ್ನು ಉಲ್ಲೇಖ ಮಾಡೋ ಉದ್ದೇಶ ನನಗಿರಲಿಲ್ಲ. ನೋಡಿ, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರಾಜ್ಯದ ರೈತರಿಗೆ 51 ಲಕ್ಷ ರೈತರಿಗೆ 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಕಿಸಾನ್ ಕ್ರೆಡಿಟ್ ಸಾಲದ ಮೊತ್ತವನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡಿದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ 1,75,000 ಕೋಟಿ ರೂಪಾಯಿ ಹಣವನ್ನು ಪರಿಹಾರ ರೂಪದಲ್ಲಿ ನೀಡಲಾಗಿದೆ. ಆಮೇಲೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಡಿಯಲ್ಲಿ 60 ವರ್ಷದ ನಂತರ ಪಿಂಚಣಿ ರೂಪದಲ್ಲಿ ಮಾಸಿಕ 3,000 ರೂಪಾಯಿಯನ್ನು 60 ವರ್ಷ ಮೇಲ್ಪಟ್ಟಂಥ ಯಾವುದೇ ರೈತ ಆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ 3,000 ರೂಪಾಯಿ ಅವನಿಗೆ ಪಿಂಚಣಿ ಬರುತ್ತೆ. ಇನ್ನು 2013ಕ್ಕೆ ಮುಂಚೆ ಕೃಷಿ ಬಜೆಟ್ ಇದ್ದಿದ್ದು 27,000 ಕೋಟಿ. ಈಗ ಕೃಷಿ ಬಜೆಟ್ 1,37,000 ಕೋಟಿ ಕೇಂದ್ರದ್ದು. ಒಂದು ಚೀಲ ಯೂರಿಯಾಕ್ಕೆ 2,189 ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಒಂದು ಚೀಲ ಯೂರಿಯಾಕ್ಕೆ ಒಂದು ವೇಳೆ ಸಬ್ಸಿಡಿ ಕೊಡದೇ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೂರಿಯಾ ಬೆಲೆ 2,600 ರೂಪಾಯಿ, DAP ಬೆಲೆ 4,000. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಮಾಣದಲ್ಲಿ ಏರಿಕೆ ಆಗಿರಲಿಲ್ಲ. ಯಾವ ಕಾಲದಲ್ಲೂ ಕೂಡ ಈ ಪ್ರಮಾಣದಲ್ಲಿ ಏರಿಕೆ ಆಗಿರಲಿಲ್ಲ. ಇನ್ನು ಹನಿ ನೀರಾವರಿ ಯೋಜನೆಗೆ ಕೃಷಿ ಸಿಂಚಾಯಿ ಯೋಜನೆ, ಇನ್ನು ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆ 2014ರಲ್ಲಿ ಇದ್ದಿದ್ದು 1,443, ಈಗ 2,203. ಅಂದರೆ ಈ ಥರ ಮೆಕ್ಕೆಜೋಳ, ರಾಗಿ ಎಲ್ಲದರ MSPಯನ್ನು 2 ಪಟ್ಟು ಏರಿಕೆ ಮಾಡಿದೆ. ಈ ಎಲ್ಲವನ್ನು ಏರಿಕೆ ಮಾಡುವಂಥ ಕೆಲಸ ಮಾಡಿದೆ. ಮತ್ತು ಮೌಲ್ಯವರ್ಧನೆ ಮಾಡಬೇಕು ಅಂತಲೇ FPOಗಳನ್ನು ಸ್ಥಾಪಿಸಿ, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಜೇಷನ್ FPOಗಳ ಮೂಲಕ ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಆಗಬೇಕು ಅಂತ ಮಾಡ್ತಾ ಇದೆ. ಮೆಗಾ ಫುಡ್ ಪಾರ್ಕ್ 2014ರಲ್ಲಿ ಇದ್ದಿದ್ದು ದೇಶದಲ್ಲಿ 3, ಇವತ್ತು 24 ದೇಶದಲ್ಲಿ. ಎಥೆನಾಲ್ ಬಗ್ಗೆ ನೀವು ಹೇಳಿದ್ರಿ, 2014ರಲ್ಲಿ 38 ಕೋಟಿ ಲೀಟ್ರು, ಈಗ 441 ಕೋಟಿ ಲೀಟ್ರು ಎಥೆನಾಲ್. ನಿಮ್ಗೆ ಹೇಳಿದ್ದಲ್ಲ ಆವಾಗ, ರಾಜ್ಯದ್ದು ಹೇಳ್ತೀನಿ. ಅದೇ ಅವಾಗ ಗೊತ್ತಾಗತ್ತೆ ವಾಸ್ತವ ಸತ್ಯ. ಕೋಟಿ ಲೀಟರ್ಗೆ ಇಂಡೆಂಟ್ ಕೊಟ್ಟಿವಿ, 116 ಕೋಟಿ ಲೀಟರ್ ಕೊಟ್ಟಿದ್ರಿ. ಯಾಕೆ ಇದನ್ನೆಲ್ಲ ಮುಚ್ಚಿಡ್ತೀರಾ? ಈಗ ನಿಮಗೆ ಮುಂಚೆ ಏನು ಕೊಡ್ತಿದ್ರು ಅದು 10 ಪಟ್ಟು ಕೊಟ್ಟಿದೆ ಎಥೆನಾಲ್. ನೀವೆಷ್ಟು ಕೊಟ್ಟಿದ್ರಿ? ನೀವು ಮುಂಚೆ ಎಷ್ಟು ಕೊಟ್ಟಿದ್ರಿ? ಅದು 10 ಪಟ್ಟು ಕೊಡ್ತಾ ಇದೆ. 10 ಪಟ್ಟು ಕೊಟ್ಟಿದೆ. ನೀವೇನು ಕಾಂಗ್ರೆಸ್ UPA ಸರ್ಕಾರ ಕೊಡ್ತಿದ್ರೆ 10 ಪಟ್ಟು ಕೊಟ್ಟಿದೆ. ಈಗ 10 ಪಟ್ಟು. ಐ ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್. ಸ್ಪಷ್ಟೀಕರಣ ಕೊಡಬೇಕಿದ್ರೆ ಸುಮ್ಮನೆ ಆರ್ಕಿ ಉತ್ತರ ಕೊಟ್ಬಿಟ್ರೆ ಹೆಂಗೆ ಹೇಳಿ? ಆರ್ಕಿ ಉತ್ತರ ಈಗ ಹೆಂಗ್ ಬೇಕಿದಂಗೆ ರಾಜಕೀಯ ಮಾತಾಡೋದಾ ಇದು? ಸರ್ಕಾರದ ಈಗ 10 ಪಟ್ಟು ಸಾಲ ಆಗಿದೆಯಲ್ಲ ಸರ್ಕಾರದ ಹತ್ರ. ಈಗ ರೈತ ಸಮಸ್ಯೆ ಬಗೆಹರಿಸಬೇಕಾಗಿದ್ರೆ ನಾನು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯನ ದುಗುನಿ ಮಾಡ್ತೀನಿ ಅಂತ ಹೇಳಿದ್ರು, ಆಗ್ಬಿಡ್ತೀರಿ ಬಲ್ಲ ರೈತರ ಸಮಸ್ಯೆನ ಬಗೆಹರಿದೋಗ್ಬಿಡ್ತಲ್ಲ ಈ ದೇಶದಲ್ಲಿ. ಈ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ರೈತರು ಆದಾಯನ ದುಗುನಿ ಮಾಡ್ತೀನಿ ಅಂತ ಹೇಳಿದ್ರು, ಆಗ್ಬಿಟ್ಟಿದ್ರೆ ಮುಗ್ದ ಬಿಡೋದಲ್ಲ ಅದು. ಮುಂದೆ ಇಲ್ಲಿ ಬನ್ನಿ. ಸನ್ಮಾನ್ ಯೋಜನೆ ಯಾಕೆ ಜಾರಿಗೆ ತರ್ತಿದ್ರೆ? ಆದಾಯ ದುಗುಣಿ ಆದ್ರೆ ತಾವ್ ಹೇಳಿರ್ತಕ್ಕಂಥದ್ದು ಒಪ್ಪೋಣ. ಈಗ ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ್ರೆ ಇಡೀ ಭಾರತ ದೇಶದ ರೈತರು ಆದಾಯನ ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗ್ಬಿಟ್ಟಿದ್ರೆ ಮುಗ್ದೇ ಬಿಡೋದಿಲ್ಲ, ಸಮಸ್ಯೆನೇ ಇರ್ತಿರ್ಲಿಲ್ಲ ನಮಗಿಲ್ಲಿ. ಈ ಸಮಸ್ಯೆನ ಬಗೆಹರಿದೋಗ್ಬಿಡೋದಲ್ಲ. ಈ ದೇಶ ಸಾಲ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ ರವಿ ಅವ್ರು. ಎಷ್ಟು ಪಟ್ಟು ಸಾಲ ಆಗಿದೆ? ಈಗ ಯಾವ್ದು ಬೇಕಾದ ಅನುಕೂಲವಾಗಿ ಮಾತಾಡ್ಬಿಟ್ರೆ ಹೆಂಗಿದು?
ಯಾವ್ದಾರ ಒಂದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಪ್ರಕಾರ ಮಾತಾಡ್ಲಿ. ಈಗ ಸರ್ಕಾರ ಉತ್ತರ ಕೊಡ್ಬೇಕಾದ್ರೆ ನೀವು ಉತ್ತರ ಅಲ್ಲ ಉತ್ತರ ಕೊಡೋಣ, ಬಟ್ ನೀವು ಏನ್ ಬೇಕಾದ್ರೆ ಹೇಳ್ಬಿಟ್ರಿ. ಹೆಂಗ್ ಉತ್ತರ ಕೊಡ್ಬೇಕು? ಸರ್ಕಾರ ಉತ್ತರ ಕೊಡಕ್ಕಲ್ಲಿ ಉತ್ತರ ಕೊಡ್ಬೇಕಂತಂದ್ರೆ ನೀವು ಯಾವಾಗ ಉತ್ತರ ಇವತ್ತು ನೇಪಾಳ ದೇಶ 100 ರೂಪಾಯಿ ನೋಟ್ನಲ್ಲಿ ಕಾಲಾಪಾನಿ ತಗೊಂಡ್ಬಿಟ್ಟಿದೆ, ಚೈನಾ ಅರುಣಾಚಲ ತಗೊಂಡ್ಬಿಟ್ಟಿದ್ದ ಮಾತಾಡೋಣ. ಈಗ ಕೇಂದ್ರ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿತ್ತು ಅಥವಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಅದನ್ನ ಪ್ರಶ್ನೆ ಕೇಳೋದಕ್ಕೆ ನಿಮ್ ಸಂಸದರು ಬಾಯಿಗೆ ಬೀಗ ಹಾಕೊಂಡಿದಾರ, ಕಡುಬಿಟ್ಕೊಂಡಿದಾರ. ನಾವು ನಿಮ್ ಪ್ರಣಾಳಿಕೆಯನ್ನು ಪ್ರಶ್ನೆ ಮಾಡ್ತಾ ಇದೀವಿ. ನೀವು ಮಾತಾಡ್ರಿ, ನಿಮ್ ಸಂಸದರು ಮಾತಾಡಲಿಲ್ಲ. ನಿಮ್ ಸಂಸದರು ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ. ಬಿಜೆಪಿಯ ಸಂಸದರು ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಸಂಸದರು 11 ವರ್ಷದಲ್ಲಿ ಯಾರೇನ್ ಮಾತಾಡಿದಾರೆ ಹೇಳಿ ನೋಡೋಣ. ಮಾನ್ಯ ಸುಮ್ಮನೆ ಬಾಯಿ ಕಟ್ಟಿದಾರೆ ಅಂತಂದ್ರೆ ಏನ್ ಅರ್ಥ? ರೈತರ ಬಗ್ಗೆ ಮಾತಾಡುವಾಗ ಕಡಾಡಿಯವರು ಸಂಸದರು ಮೊನ್ನೆ ತಾನೇ ಮಾಡಿದ್ರು, ಮೊನ್ನೆ ಪೇಪರಲ್ಲಿ ಇಲ್ವಾ? ಸದನ ಅಲ್ಲಿ ನಡೀತಾ ಇದೆ, ಅದಕ್ಕೆ ಬೆಲೆ ನಿಗದಿಗಳನ್ನ ಮಾಡ್ರಿ, ಬೆಲೆ ಹೆಚ್ಚು ಮಾಡ್ರಿ, ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಿಲ್ವಾ? ಅಂದ್ರೆ ನೀವು ಓದ್ಲಿಲ್ಲ ಅಂದ್ರೆ ಆಯಾ ಸಂದರ್ಭದಲ್ಲಿ ಒಂದೇ ಮಾತಲ್ಲಿ ಹೇಳಿದ್ರೆ ಅಲ್ಲ, ವಿರೋಧ ಪಕ್ಷ ನಾಯಕರೇ, ಕಡಾಡಿ ಅವರು ಮಾತಾಡಿದ್ದು ಕಾರ್ಖಾನೆ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸಿ ಅಂತ ಹೇಳಿ. ನಿಮಗ್ ಗೊತ್ತಿದೆಯಾ? ಎರಡೂ ಮಾತಾಡಿದಾರೆ ಹತ್ರ ಒಪ್ಕೊಳ್ಳಿ, ಎರಡೂ ಮಾತಾಡಿದ್ರೆ ಅದನ್ನು ಒಪ್ಕೊಳ್ಳಿ. ಅದನ್ನು ಆಗ್ತಾ ಇದೆ, ರೈತರಿಗೂ ಕಷ್ಟ ಆಗ್ತಾ ಇದೆ. ಇದನ್ನ ರೈಟಿಂಗ್ ನಲ್ಲಿ ಕೊಟ್ಟಿರ್ತಕ್ಕಂಥವ್ರು ನಿಮ್ ನಿರಾಣಿ ಅವರೇ. ಈಗ ಸಭಾಪತಿಗಳೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.